ಬೆಂಗಳೂರಲ್ಲಿ ದೇವರ ವಿಗ್ರಹ ವಿರೂಪಗೊಳಿಸಿದ ಪ್ರಕರಣ ಜೀವನ್ ಭೀಮಾನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘಟನೆ. ಬೆಂಗಳೂರಲ್ಲಿ ದೇವರ ವಿಗ್ರಹ ವಿರೂಪಗೊಳಿಸಿದಂತಹ ಪ್ರಕರಣ ಜೀವನ್ ಭೀಮಾನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘಟನೆ ಇದು. ಫೇಲ್ ಆಗಿದ್ದಕ್ಕೆ ಸಿಟ್ಟಾಗಿ ವಿಗ್ರಹ ವಿರೂಪಗೊಳಿಸಿದ್ದ ಬಾಲಕ, ದೈವ ಭಕ್ತನಾಗಿದ್ದ ಬಾಲಕ ಭುವನೇಶ್ವರಿ ದೇವಿಯನ್ನ ಬಹಳ ನಂಬ್ತಾ ಇದ್ದಂತೆ, ದಿನಾ ಪೂಜೆ ಮಾಡ್ತಾ ಇದ್ದಂತೆ. ಆದರೆ ಪಾಪ SSLCಯಲ್ಲಿ 3 ಬಾರಿ ಫೇಲ್ ಆಗಿದ್ದಂತೆ. ಟಿಪ್ಪಸಂದ್ರದ ನಿವಾಸಿಯಾಗಿರೋ ಬಾಲಕನಿಂದ ವಿಚಿತ್ರವಾಗಿ ವರ್ತನೆ, ಮಧ್ಯರಾತ್ರಿ ಓಡಾಡೋದು, ಒಬ್ಬೊಬ್ಬನೇ ಮಾತನಾಡ್ತಾನಂತೆ. ಸದ್ಯ ಜೀವನ್ ಭೀಮಾನಗರ ಪೊಲೀಸರು ಬಾಲಕನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆ ಕೂಡ ಮಾಡ್ತಿದ್ದಾರೆ. ಯಾಕೆ ಹಿಂಗೆ ಆಡ್ತಾ ಇದೆಯಾ, ಏನಕ್ಕೆ ಈ ರೀತಿ ದೇವರ ಮೂರ್ತಿಯನ್ನ ಈ ರೀತಿ ವಿರೂಪಗೊಳಿಸಿದ್ಯಾ, ಎಲ್ಲದರ ಬಗ್ಗೆ ಈಗ ಬಾಲಕನನ್ನ ವಿಚಾರಣೆಗೂ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ನೋಡಿ, ಜೀವನ್ ಭೀಮಾನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಪ್ರಕರಣ ಇದು. ಬಹಳ ದೈವ ಭಕ್ತ ಅಂತೆ ಬಾಲಕ. ಆದರೆ SSLCಯಲ್ಲಿ 3 ಬಾರಿ ಫೇಲ್ ಆಗಿದ್ದಂತೆ. ಮತ್ತೆ ಭುವನೇಶ್ವರಿ ದೇವಿಯನ್ನ ಬಹಳಷ್ಟು ನಂಬ್ತಾ ಇದ್ದ. ಕೊನೆಗೆ ಸಿಟ್ಟಾದ ಅನ್ಸುತ್ತೆ, ನಾನು ನಂಬಿದ್ದೆ ದೇವ್ರನ್ನ, ಆದರೆ ನನ್ನನ್ನು ಪಾಸ್ ಮಾಡಲಿಲ್ಲ ಅನ್ನೋ ದೃಷ್ಟಿಯಿಂದ ಆ ದೇವರ ಮೂರ್ತಿಯನ್ನ ವಿರೂಪಗೊಳಿಸಿರೋದು. ನೋಡಿ, ಕಲ್ಲಿಂದ ಹೊಡಿತಾ ಇದ್ದಾನೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು. ಫೇಲ್ ಆಗಿದ್ದಕ್ಕೆ ಸಿಟ್ಟಾಗಿ ಕಲ್ಲಿಂದ ಆ ಮೂರ್ತಿಗೆ ಹೊಡಿತಾ ಇದ್ದಾನೆ. ಆಮೇಲೆ ಬಹಳ ವಿಚಿತ್ರವಾಗಿ ವರ್ತನೆ ಮಾಡ್ತಾನಂತೆ. ಇತ್ತೀಚೆಗೆ ಈತ ಮಧ್ಯರಾತ್ರಿ ಎದ್ದುಬಿಟ್ಟು ಓಡಾಡೋದು, ಆಮೇಲೆ ಒಬ್ಬೊಬ್ಬನೇ ಮಾತನಾಡೋದು, ಹೀಗೆ ಬಹಳ ವಿಚಿತ್ರವಾದಂತಹ ವರ್ತನೆ. ಈಗ ಸದ್ಯ ಈತನನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡ್ತಾ ಇದೆಯಾ, ಏನಾದರೂ ಆರೋಗ್ಯ ಸಮಸ್ಯೆ ಇದೆಯಾ, ಅಥವಾ ಮೆಂಟಲಿ ಏನಾದರೂ ಡಿಸ್ಟರ್ಬ್ ಆಗಿದ್ದಾನಾ, ಆತನಿಗೇನಾದರೂ ಸೂಕ್ತ ವೈದ್ಯರ ಚಿಕಿತ್ಸೆ ಬೇಕಾ, ಕನ್ಸಲ್ಟೇಷನ್ ಬೇಕಾ, ಎಲ್ಲದರ ಬಗ್ಗೆ ಪೊಲೀಸರಿಂದ ವಿಚಾರಣೆ ಆಗ್ತಾ ಇದೆ.